ಮಾಡಿಸ್ತಾರೆ ವಿಶ್ವಾಸ ಹಾಗೆ ಈಗ ನಿನ್ನ ಮಾತು ಪ್ರಯೋಜನ ಆಗಲಿಲ್ಲ ಅಂತ ಬೇಸರಿಸಬೇಡ. ಇವತ್ತಂದ್ರೂ ನಾಳೆ ಪ್ರಯೋಜನ ಆಗೇ ಆಗ್ತದೆ. ಇದೆಲ್ಲ ಅವನಿಗೆ ತಾಗ್ಲಿಕ್ಕಿಲ್ಲ, ಮನುಷ್ಯರ ಭಾಷೆ ಇದು. ಅದಕ್ಕೆ ಹೇಳಿದ್ದದ್ದು ಆದ್ರೆ ನೀನಾಡಿದ ಮಾತು ಆತನಿಗೆ ಪದ್ಯವಾಗ್ಲಿಲ್ಲ, ಮೇಲೆಂದು ಬರಲಿಲ್ಲ. ಬಿಡು ಸ್ವಾಮಿ, ಅದು ಪ್ರಯತ್ನ ನ್ಯಾಯವಾಗಿ ಮಾಡಿದ್ದಾರಲ್ಲ, ಆಗ್ಬಿಟ್ಟೆ ನಾವು ಸಂತೋಷವನ್ನು ಪಡಬೇಕು. ಇವರಿಗೆಲ್ಲ ಒಂದು ಅವಕಾಶ ಕಲ್ಪಿಸಿಕೊಂಡ್ರೆ ಆಯ್ತಲ್ಲ. ಹೌದು, ಆದ್ರೆ ಇನ್ನು ಯೋಚಿಸಬೇಕಾದಿಲ್ಲ. ಆದಷ್ಟು ಶೀಘ್ರವಾಗಿ ಅವನನ್ನು ಎಬ್ಬಿಸಬೇಕು. ಯಾಕೆ? ಸಂಕಲ್ಪದಲ್ಲಿ ಪುಣ್ಯ ಕಾಲ ಸುಂದು ಹೋಗಬಾರದು. ಕೆಲವೊಮ್ಮೆ ಹಾಗಾಗುವುದುಂಟು. ಆದ್ದರಿಂದಾಗಿ ಅವನಿಗೆ ನನ್ನ ಮೇಲೆ ಒಂದು ಜಾತಿ ಕೊಂಡು ಕೆಲವೊಮ್ಮೆ ನಾನೇ ಬೇಕು ಅಂತೆಲ್ಲ ಹೇಳ್ತಾ ಇದ್ದೀನಿ. ನಾನು ಕಳೆದು ಹೋಗ್ತೇನೆ. ನಿನಗೆ ಹೆಸರೇ ಯೋಗ್ಯವಾದಲ್ಲ. ಎಲ್ಲ ಹಂಡರ ಭಾವ, ಷಂಡರ ಕುಲತಿಲಕ, ಇಳೆಯೋಳು ಹೇಡಿಗಳ ರಸ. ಇನ್ನು ಸಾಕಷ್ಟು ಬೈಯೋಣ ಅಂತ ಅನಿಸ್ತಾ ಅಂದ್ರೆ ಏನ್ ನೋಡುವ, ನಿನ್ನನ್ನು ಕಂಡ್ರೆ ಬೈ ಮತ್ತೆ ತೆಗೊಳ್ಳೋದಕ್ಕೆ ಬೇಸರವಾಗ್ತದೆ. ಯಾಕಂದ್ರೆ ನೀನೊಬ್ಬ ಚಕ್ರವರ್ತಿ ನೋಡು. ಅಷ್ಟೇ ಒಂದು ನನ್ನಲ್ಲಿ ಸೂಜಿಯ ಮನೆ ಊರುವಷ್ಟು ಕೊಡುವವನಲ್ಲ ಎಂಬುದಾಗಿ ಹೇಳಿ ಮತ್ತೂ ಪ್ರಯತ್ನವನ್ನು ಮುಂದುವರಿಸಿದಾಗ ನನ್ನನ್ನು ಬಂಧಿಸುವುದಕ್ಕಾಗಿ ಬಂದಿ. ನನ್ನ ಮಾಯಾಜಾಲದ ಪ್ರಯತ್ನ ನಿನಗಂತೂ ಅಶಕ್ಯವಾಗಿ ಹೋಯಿತು, ಅಸಾಧ್ಯವಾಗಿ ಹೋಯಿತು. ಬಿಡು, ಇನ್ನು ಮಾಯಾಜಾಲ ಕೈ ಚೆಲ್ಲಿ ನಿಂತಿದ್ದೆ, ಕೈ ಚಾಚಿ ನಿಂತಿದ್ದೆ. ನಿನ್ನನ್ನು ಧೈರ್ಯ ಐತೆ ನನ್ನನ್ನು ಬಂಧಿಸಿಕೊಳ್ಳುವಂತೆ ಪ್ರಯೋಜನವಾಗಿಲ್ಲ. ನೀನಾಡಿದ ಮಾತಿನಿಂದ ನಮ್ಮ ಮನಸ್ಸಲ್ಲಿ ಒಂದು ಸಮಸ್ಯೆ ಉದ್ಭವ ಆಗಿದೆ. ಯಾವ್ದು ಹೇಳು? ಹೇಳುದೆಲ್ಲ ಬಂಡರ ಭಾವ, ಚಂಡರ ಕುಲ ತಿಲಕ. ಹೌದು, ಸಮಸ್ಯೆ ನಮಗೆ ಈಗ. ನಿಮಗೆ? ಹೌದು. ಈ ಭಾವ ನಾವು ನೀವಲ್ವಾ? ನೀನು ನನಗೆ ಭಾವ, ನಾನು ನಿನಗೆ ಭಾವ. ನನ್ನನ್ನು ಕುರಿತಾಗಿ ಹೇಳಿದ್ದಲ್ಲ ಪುಣ್ಯಾತ್ಮ, ಅವನಿಗೆ ಹೇಳಿದ್ದು. ಹೌದಾ? ಕೆಲವೊಮ್ಮೆ ಆಗುವುದೇ ಹಾಗೆ ನೋಡಿ, ಕುಂಬಳಕಾಯಿ ಕಳ್ಳ ಅಂತ ಹೇಳುದು. ಜಯಚಂದ್ರ ಭಾವ ಹಾಕಿದಿಂದಾಗಿ ಹೇಳಿ ಬಿಡು. ಆದ್ರೆ ಆತ ಎದ್ದು ಬರ್ಲಿಲ್ಲ. ಕಾರಣ ಏನು? ಕಾರಣ ಎಷ್ಟಂದ್ರೆ ನಮ್ಮದು ಬೆಣ್ಣೆ ತಿಂದು ಬಾಯಿ ನೋಡು ಬಹಳ ಮೃದು. ಮತ್ತೆ ನಮ್ಮ ಒಡನಾಟ ಎಲ್ಲ ಏನಿದ್ರು ಗೋಪಿಕೆಯರೊಟ್ಟಿಗೆ, ಹೆಣ್ಣು ಮಕ್ಕಳೊಟ್ಟಿಗೆ, ಹಾಗಾಗಿ ಸ್ವರವು ಸ್ವಲ್ಪ ಮೃದು. ಅಂಥವನನ್ನು ಎಬ್ಬಿಸುವುದಕ್ಕೆ ಬೇಕು ಯಾವ ರೀತಿಯ ಸ್ವರ? ಕರ್ಕಶವಾದ ಸ್ವರ. ಅಂಥ ಒಡನಾಟ ಇದ್ರು. ಹಿಡಿಂಬಿಯೊಟ್ಟಿಗೆ ಒಡನಾಟ ಮಾಡಿದ ಅನುಭವ ಇವನೇ ಇದೆ. ಹೌದು, ನಿಜವಾಗಿ ಆ ರೀತಿಯಲ್ಲಿ. ಮತ್ತೆ ಹೇಳ, ಬೆಣ್ಣೆ ಕರಗಬೇಕಿದ್ರೆ ಬಿಸಿ ಬೀಳ್ಬೇಕು. ಯೋಗ್ಯ. ಹೌದೌದು, ಆ ಬೆಣ್ಣೆ ಕರೀಲಿಕ್ಕೆ ಈ ಬಿಸಿ ಬೇಕು. ಯಾಕಂದ್ರೆ ನಮ್ಮ ಒಡನಾಟ ಎಲ್ಲ ಅಂತವರಲ್ಲ.
ಸಲಿಲದುಳ್ಯಾತಕ್ಕೆ ಸುಮ್ಮನೆ ಮುಳುಗಿಹೇ ಸಲಿಲದುಳೇತಕ್ಕೆ ಸುಮ್ಮನೆ ಮುಳುಗಿಹೇ ಸುಲಿಸೈ ದೃಪದಗೆ ಸೀರೆಯ ಸುಲಿಸೈ ದೃಪದಗೆ ಸೀರೆಯ ಪಡ ಪಡ ಸಲಿಲದುಳೇತಕ್ಕೆ ಸುಮ್ಮನೆ ಮುಳುಗಿಹೇ ಸುಲಿಸೈ ದೃಪದಗೆ ಸೀರೆಯ ಪಡ ಪಡ ಹೇಳಿದ್ದಕ್ಕೂ ಒಂದು ಅರ್ಥ ಉಂಟು. ಯಾಕಂದ್ರೆ ಮನುಷ್ಯರ ಭಾಷೆ ಬರುವವನಲ್ಲ ಅಲ್ಲ ಮನುಷ್ಯರು ಮಾನವಂತರು ಕರೆದ್ರೆ ಬರಲೇ ಇಲ್ಲ. ಅದಕ್ಕೆ ಛೀ ಇವನ ನಡವಳಿಕೆಯನ್ನು ನೋಡಿ ನಾಚಿಕೆಯಿಂದ ಛೀ ಅಂತ ಇದ್ದೇನೆ. ಆದ್ರೂ ನೃಪಕುಲದಲ್ಲಿ ಹುಟ್ಟಿದ್ದ. ಆದ್ರೂ ಮಾಡಿದಂತ ಕೆಲಸ ಕಾರ್ಯ ಏನು ಏನು ರಣಕ್ಕೆ ಹೆದರಿ ಹಾ. ಜೀವಕ್ಕೆ ಬೆದರಿ ನೀವು ಆಶ್ಚರ್ಯ ಪಡ್ತಿದ್ದೆ ಇಲ್ಲಿ ರಣ ಹೇಳಿ ಅಂತೆ ಹೌದು. ಬಂದು ಕುಳಿತಿದ್ದಾನೆ. ಏನೋ ತಾಳ ಈಗ ಅಂದು ಕೊಡಲಿಗೆ ಚೂಜಾಡಿದೆಲ್ಲ ಮಾಮಾಳಿಯ ಸೇರಿ ಇವತ್ತು ಮಾಡ ತೋರಿಸ್ತೇನೆ. ಸಾಲದ್ದಕ್ಕೆ ಈ ಒಂದು ಜಲಾಶಯದಲ್ಲಿ ಮುಳುಗಿದ್ಯಾನ ನೀನು. ರಾಜ ಕುಲದಲ್ಲಿ ಹುಟ್ಟಿ ಕ್ಷತ್ರಿಯನಾಗಿ ವೀರತ್ವವನ್ನು ಮೆರೆಯಬೇಕಾಗಿತ್ತು. ಅದು ಬಿಟ್ಟು ರಣ ಹೇಳಿ ಅಂತ ಹೋಗಿ ಶರೀರದಲ್ಲಿ ಅಡಗಿ ಕುಳಿತಿದ್ಯಲ್ಲ. ಬಾಳ ಇವತ್ತು ಬಾಳ ದ್ರೌಪದಿಯ ಸೀರೆಯನ್ನು ಸೆಳೆದು ಪೌರುಷ ತೋರಿಸಿದ ಬಾಳ ಬಾಳ ಬಾಳ. ಆದ್ರೆ ಬರ್ಲಿಲ್ಲ ಯಾಕೆ? ಬಹುಶಃ ಕರೆದಂತ ನೀನು ಯಾರು ಎನ್ನುವುದು ಆದ್ರೆ ಗೊತ್ತಾಗಲಿಲ್ಲ. ಓಹೋ, ನಿನ್ನನ್ನು ಕರೀತಾ ಇದ್ದೇನೆ. ನಿನ್ನ ಕಡುವಳಿ ಯುದ್ಧದಲ್ಲಿ ನಿನ್ನ ಪ್ರೀತಿಯ ತಮ್ಮ ದುಶ್ಯಾಸನನ ಉರವನ್ನೇ ಬಗೆದು ದ್ರೌಪದಿಯ ಮುಡಿಯನ್ನ ಕಟ್ಟಿದ್ದು ನಾನೇ ನಾನೇ ವೀರಾದಿ ವೀರ ಭೀಮಸೇನ. ಅಷ್ಟೇ ಏಕೆ ಈ ನಿನ್ನ ಸಹೋದರನನ್ನೆಲ್ಲ ಯಮಪುರ ಕಟ್ಟಿದ್ದೇನೆ ನಾನು. ಬರ ಭೀಮ, ನಿನ್ನ ಪಾಲಿನ ಯಮ ಕರೀತಾ ಇದ್ದೇನೆ. ಬಾ ಬಾ. ಧನುವ
ಕುರುಕ್ಷೇತ್ರದಿಂದ ಅಲ್ಲಿಂದ ಆ ಸರೋವರದಲ್ಲಿ ಪಂಪಾವರ ಸರೋವರದಲ್ಲಿ ಅಡಿಗೆ ಕೂತಿದ್ದು ಯಾಕೋ? ಯಾರು ಕಂಡದ ಹುಡುಗಿದ? ನಾವೇ ಕಂಡಿದ್ದೇವೆ. ಕೈ ತಪ್ಪಿಸಿಕೊಂಡು ಹೋಗ್ತೇವೆ. ಅಲ್ಲೇ ಸಿಕ್ಕಿದ್ರೆ ಈ ಕತೆ ಇಲ್ಲಿ ಮುಂದುವರಿಯೋದಿಲ್ಲ. ಗೊತ್ತಿತ್ತ ನಿನಗೆ? ಸುಳ್ಳು ಕತೆ ಹೇಳ್ಬಾರ್ದು. ಇದ್ದವರು ಅಂದ್ರೆ ಯಾರು ಇಲ್ಲ. ಅಲ್ಲಿ ನೀವು ಎಷ್ಟು ಹುಡುಕಿದರು, ನೀ ಬದುಕುಳಿಯುವ ಅಂಶ ಇಲ್ಲಿವರೆಗೆ ಇತ್ತು. ಆ ಕಾರಣದಿಂದ ನೀನು ಉಳಿಕೊಂಡಿದ್ದಿ. ಅಲ್ಲೇ ಸಿಕ್ಕಿದ್ರೆ ನೀನು ನಿಜವಾಗಿ ನೀನು ಉಳಿಯಿದೆ. ನೀನು ಅವಸರ ಮಾಡಬೇಡ. ನಿನಗೆ ಬಹಳ ಸಮಯ ಇಲ್ಲ. ನೀನು ಬಹಳ ಅವಸರದಿಂದ ಇದ್ದೆ. ನೋಡು, ಸರೋವರದಿಂದ ಎದ್ದು ಬಂದವ ಏನು ಮಾಡಿದ್ಯಾ? ಅಡಿಗೆ ಹೆದರಿ ಜೀವರಕ್ಷಣೆಯ ಕುಳಿತಿರುವಂತಹ ಒಂದು ವ್ಯಕ್ತಿಯ ಲಕ್ಷಣವೇನ ನಿನಗೂ? ಬಂದವನು ಭೀಮನಿಗೆ ಎದೆಟ್ಟು ಹಾಕಿ ನಿಂತು ಏನಲ್ಲ ನನಗೆ ಒಂದು ತೊಂದರೆಯನ್ನು ಕೊಟ್ಬಿಟ್ರ. ನಾ ಬಿಡಿಸ್ತಿದ್ರೆ ಭೀಮನಿನ ತಲೆ ಹೊಡೆದು ನೀನು ಬಂದ್ಬಿಡ್ತಿದ್ದ. ಗೊತ್ತಿತ್ತಾರ? ಗೊತ್ತಾಗಿಲ್ಲ. ಯಾಕಂದ್ರೆ ನೀನು ಮಾಡಿದ ಅಂದಾನೆ ಅಷ್ಟು ಸುಡ್ತಾ ಇದೆ ಭೀಮನಿಗೆ. ಆ ಸಲುವಾಗಿ ಎಲ್ಲವನ್ನೂ ಧರ್ಮಜ ಬಂದವನೇ ಎಲ್ಲವನ್ನೂ ಯುದ್ಧಕ್ಕೆ ಆಹ್ವಾನಿಸ್ತಾ ಇದ್ದಾನೆ. ಅದು ಸರಿಯೇ ಹೇಳು. ಒಬ್ಬನ ನೀನು ಒಬ್ಬನ ನೀನು ಒಬ್ಬನ ನೀನು ಸಾಧಿಸುತ್ತಿಂದು ಎಲ್ಲರೆ ಮುಂದೆ ನಾನು ಮೇಧಿನಿಯನು ಬಿಟ್ಟು ಮಿಕ್ಕವ ನಿನ್ನ ಮೇಧಿನಿಯನು ಬಿಟ್ಟು ಮಿಕ್ಕವ ನಿನ್ನ ಪಾದ ಸೇವೆಯೊಳಿರುವೆವು ಕೇಳು ಮುನ್ನ ಪಾದ ಸೇವೆಯೊಳಿರುವೆವು ಕೇಳು ಮುನ್ನ ಬಂದವನು ಯುದ್ಧ ಮಾಡುವುದಕ್ಕೆ ಸಿದ್ಧವಾಗಿ ಬಂದು ಬಿಟ್ಟಿದ್ದೀಯಲ್ಲ ಗೌರವ. ನೋಡು, ಎಲ್ಲ ನಾವು ಇಲ್ಲಿ ಎಷ್ಟು ಜನ ಇದ್ದೇವೆ ಗೊತ್ತೋ? 5 ಜನ ನಾವು ಅಣ್ಣ ತಮ್ಮಂದಿರಿದ್ದೇವೆ. ನಿನಗೆ ಅದ್ರ ಮೇಲೆ ಲಕ್ಷ್ಯ ಉಂಟಾ? ನನಗೆ ಎಲ್ಲರೂ ಯುದ್ಧ ಕರೆದು ಬಿಟ್ಟಿಯಲ್ಲ. ಅದು ಸರಿ. ಅದು ಸರಿ ಸರಿ ಮಾಡಿ ಹೇಳು. ಅದು 5ರ ಮೇಲೆ ಬೇಡ. ಒಮ್ಮೆ ಯುದ್ಧ. ನಿನಗೆ ಯಾರನ್ನಾದ್ರೂ ಒಬ್ಬರನ್ನು ನೀನು ಆಯ್ಕೆ ಮಾಡಿಕೊ. ಅಂದ್ರೆ ಪಾಂಡವರು 10 ಸಶಕ್ತರೇ ಇದ್ದಾರೆ. ಯಾರು ಕಡಿಮೆ ಒಬ್ಬರಲ್ಲ. ನೀವು ಯಾರನ್ನು ಆಯ್ಕೆ ಮಾಡಿಕೊಂಡಿದ್ರು? ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ರು. ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ರು ನೀವು ತೊಂದರೆ ಏನಿಲ್ಲ. ಒಮ್ಮೆ ಆ ಯುದ್ಧದಲ್ಲಿ ಒಮ್ಮೆ ಆತನ ಗೆದ್ದ ಅಂತಾದ್ರೆ ನೀವು ಮಾಡುವುದು. ಅವ ಗೆದ್ದ ಅಂತ ಆದರೆ ಒಂದು ಕ್ಷಣ ಈ ವೇದಿಕೆಯಲ್ಲಿ ಮತ್ತೆ ವನವಾಸ ಉಳಿದವರು ಏನ್ ಮಾಡಬೇಕು? ಅವರು ಪಾದ ಸೇವೆ ಮಾಡಬೇಕು. ಆಯ್ಕೆ ನಿನ್ನದ್ದು ಅಂತ ಹೇಳ್ತಾ ಇದ್ದಾರೆ. ಆಯ್ತು ಮತ್ತೇನು? ಯಾರನ್ನು ಬೇಕಿದ್ರೆ ಆಯ್ಕೆ ಮಾಡಿಕೊಳ್ಬಹುದು ನೀನು. ನೀವೆಲ್ಲ 5ರಿಂದ ಒಟ್ಟಿಗೆ ಆಯ್ಕೆ ಮಾಡಿ. ಅದು ಸರಿಯಲ್ಲ. ನಮ್ಮ ಕ್ಷಾತ್ರಿಯ ಧರ್ಮಕ್ಕೆ ವಿರೋಧವಂತ ಕೆಲಸ. ಇದು ಸರಿಯಾದದ್ದು ಅದು. ಗೊತ್ತಾಗ್ಲಿಲ್ವ ನಿನಗೆ? ಪಾಂಡವರ 5 ಮಂದಿಯಲ್ಲಿ ಪಾರ್ಥ, ಫಲ್ಗುಣ, ಕಿರೀಟಿ, ಧನಂಜಯ, ಸೇತುವಾನ ಹೇಳುವ ಉತ್ಪಕಂಡು 3 ಲೋಕರು. ನೀನೊಬ್ಬವ ಧರ್ಮತೆ ಅಂತ ಹೇಳಿ ಕಾಡಿಸಿದಂಥ ಮಹಾವೀರ. ಮತ್ತೊಬ್ಬ ಮಹಾವೀರ, ಯಾವಾಗಲೂ ನಮಗೆ ವೈರಿಗಳಾಗುತ್ತಿರುವಂಥ. ಇದು ಹೊಸ ಭೀಮೇನಲ್ಲ. ಅಂದಿನಿಂದಲೂ ಇದ್ದಿಂದಲೂ ಕಾಣ್ತಿರುವಂತಹ ಭೀಮನೆ. ಯಾರನ್ನ ಆಯ್ಕೆ ಮಾಡ್ತೀರಿ ಈಗ? ಯಾರನ್ನ? ಈಗ ಧರ್ಮಜ ತನ್ನನ್ನೇ ಆಯ್ಕೆ ಮಾಡಿಕೊ ಅಂತ ಹೇಳ್ತಾ ಅಲ್ಲ, ಧರ್ಮನಾಯ ನಿನ್ನ ನೀನು ನಿನ್ನೆಯ ಬಲು ಏನು ನಿನ್ನೆಯ ಬಲು ಏನು ನಿನ್ನೆಯ ಬಲು ಏನು ನಿನ್ನೆಯ ಬಲು ಏನು ಏನ
ಏನ ಏನ ನಿನ್ನಯ ಬಲು ಏನು ಬಲು ಏನು ಬಲು ಏನು ನಿನ್ನಯ ಬಲು ಏನು ನಿನ್ನಯ ಬಲು ಏನು ನಿನ್ನಯ ಬಲು ಏನು ಮಾರುತಿಯನ್ನೇ ನಿರೀಕ್ಷಿಪೆನು ಮಾರುತಿಯನ್ನೇ ನಿರೀಕ್ಷಿಪೆನು ನಿರೀಕ್ಷಿಪೆನು ಸಣ್ಣವ ಅರ್ಜುನ ಸಣ್ಣವ ಅರ್ಜುನ ಸಣ್ಣವ ಅರ್ಜುನ ಚಿನ್ನರು ಯಮಳರು ಚಿನ್ನರು ಯಮಳರು ಸಣ್ಣವ ಅರ್ಜುನ ಸಣ್ಣವ ಅರ್ಜುನ ಚಿನ್ನರು ಯಮಳರು ಸಣ್ಣವ ಅರ್ಜುನ ಚಿನ್ನರು ಯಮಳರು ಚಿನ್ನರು ಯಮಳರು ಇನ್ನೀ ಭೀಮನ ಎದುರಿಗೆ ಬಿಡು ಧರ್ಮರಾಯ ಧರ್ಮರಾಯ ನೀನು ದೇವ್ರ ಪೂಜೆ ಮಾಡ್ಲಿಕ್ಕೆ ಆಗಬೇಡಿ ವಿರಾಟ ರಾಜ ಮನೆಗಿದ್ದಾಗ ದೇವ್ರ ಪೂಜೆ ಮಾಡಿದೆವು ಏನು ಏನು ಯಾರ ಮಾತು ಮುಗಿಬಿಡ್ತಾರೆ ಎಲ್ಲ ಇದನ್ನು ಹೇಳಿದ ಒಂದೇ ವಿರಾಟ ರಾಜ ಮನೆಗಿದ್ದಾಗ ದೇವ್ರ ಪೂಜೆ ಮಾಡ್ತೇವೆ ಯುದ್ಧ ಮಾಡುವ ಸಮರ್ಥ ನಿನಗಿಲ್ಲ ಒಬ್ಬ ಪಾತ್ರ ಬಲಗುಣ ಕಿರೀಟಿ ಧನಂಜಯ ಮೂರು ಲೋಕದ ಗಂಡಾದವ ನಿನ್ನ ಸನ್ನಿವೇಶ ಮಾಡಿದ್ದಾನೆ ಅಂತರ್ಲ ವಿದ್ದಕ್ಕಲ್ಲ ಸಮರ್ಥವಾದಂಥ ಹುಲಿಯಲ್ಲಿ ಹುಲಿ ಕಾದಾಡಬೇಕು ಶಿವ ಮರಿಯಲ್ಲಿ ಶಿವ ಕಾದಾಡಬೇಕು ಅದು ಲೋಕದ ನ್ಯಾಯ ನಾಯಕಿದ ಮಾತು ಇಂದ್ರತೆ ಮಂತ್ರ ಶತಕಾಲ ಮಂತ್ರಾದಿಗಳು ಹಾಗಾಗಿ ಸಾಯ್ದಾದರೆ ಹುಲಿ ಕೈಗೆ ಹುಲಿ ಸಾಯ್ಬೇಕಂತ ಸಾಯ್ದಾದರೆ ಈರ ಪುರುಷನ ಕೈ ಹಿಡಿದು ಹೆಂಡತಿ ಸಾಯ್ಬೇಕಂತ ಹೇಳಿ ಅಲ್ಲ ಹಾಗಿರುವಾಗ ಅಂದೊಂದು ದಿನವರೆಗೆ ಎದ್ದೆಯಿಂದ ಸಿಗುತ್ತಿರುವಂತಹ ಒಂದು ಬಲ ಬಲಿ ವೈರಿಯ ತನದ ಹೆಮ್ಮೆ ಇದ್ದದ ಅವನಿಗೆ ನನಗೆ ಗೌರವ ಈಗ ಒಂದು ಮಾತು ಹೇಳಿ ಏನು ಮಾತು ಅವರ ಈ ಕೌರವ ಯುದ್ಧ ಮಾಡ್ತಿರೋ ದೇವ್ರು ನೀನೇ ಹೇಳ್ತಲ್ಲ ಇವರಿಬ್ಬರಿದ್ದಾರೆ ಆಯ್ಕೆಯಲ್ಲಿ ಅಲ್ಲ ಅಲ್ಲಲ್ಲ ನನ್ನ ಸ್ಥಾನಕ್ಕೆ ಏನು ಬೇರೆ ಕೊಟ್ಟಂಗೆ ಅಂತ ಇವರಿಬ್ಬರಿದ್ದಾರೆ ಮಕ್ಕಳು ಮುಂದೆ ಬೆಳೆದು ಏನೋ ಕಾಣಬರಿದ್ದಾರೆ ಸರಿ ಪಾಂಡವರಲ್ಲಿ 5 ಮಕ್ಕಳು 1 3 1 2 1 ಈ ಕೌರವರಿಗೆಲ್ಲ ಗೊತ್ತಿದೆ ಹಾಗಿದ್ರೆ ಅವರು ಬೇಡ ಬೇಡ ಯಾಕೆ ಅವನು ಹಾಕ್ಸಿದ್ದೇನೆ ಗೊತ್ತಾ ಯಾಕೆ ಹಾಕ್ಸಿದ್ದೇನೆ ಹೇಳ ಯಾರು ಹಾಡ ಎಷ್ಟು ಆಡ್ಲಿಕ್ಕೆ ಅವಕಾಶ ದೇವ್ರ ಪೂಜೆ ಮಾಡುವಂತ ನನ್ನನ್ನು ಹೀಯಾಳಿಸಿದೆಯಲ್ಲ ಸರಿ ಅದು ತಪ್ಪು ಅಂತ ನಿನ್ನ ಕಲ್ಪನೆ ಏನೋ ಮಾನವರ ಬದುಕಿನಲ್ಲಿ ಪವಿತ್ರವಾದದ್ದು ಏನೋ ಮೊದಲು ದೇವರ ಪೂಜೆ ಮಾಡಿದವನು ಮತ್ತೆ ನಿಜವಾದ ಮಾನವ ಎನ್ನುವಂತ ಅಲ್ಲಿ ನೀನು ಅದನ್ನು ಅಲ್ಲಗಳೆಯುತ್ತಾ ಇದ್ದೀಯಲ್ಲ ಇದಕ್ಕೆ ಏನು ಹೇಳಬೇಕು ಅಲ್ಲದೆ ನಿನ್ನಯ ಬಲು ಹೇನು ಬಲು ಹೇನು ಬಲು ಹೇನು ಎಷ್ಟೊಂದು ಈ ಧರ್ಮರಾಜನಲ್ಲಿ ನೀನು ಒಂದು ಹವ್ಯಾಸ ಮಾಡ್ತಾ ಇದ್ದೀಯಲ್ಲ ಧರ್ಮರಾಜನ ಕಡೆ ಎಂತ ಹಗುರವಾದಂತ ಈ ಧರ್ಮರಾಜ ಎಂದು ತಿಳಿದುಕೊಂಡಿದ್ದೀಯೇನೋ ನಾನು ನಿನ್ನ ಬಲವೇನು ಅಂತ ಕೇಳಿದ್ದೀಯಲ್ಲ ನಿನಗೇನು ಕಣ್ಣು ಕಾಣಿಸೋದಿಲ್ವೇನೋ ಈ ನಮ್ಮಲ್ಲಿ ಎಲ್ಲವರು ಇದ್ದಾರೆ ನಮ್ಮವರು ಎಲ್ಲವರು ಇದ್ದಾರೆ ನೋಡು ಗೌರವ ಇದ್ದಾರೆ
ಅತಿಮತರು ಅತಿರಥರು ಮಹಾರಥರು ಮಹಾಪವಿತ್ರರು ನನ್ನ ವಿಶ್ವಾಸಿಕರು ನನಗೆ ಆಪತ್ತು ಬಾಂಧವರು ಆದಂತಹ ಶ್ರೀಕೃಷ್ಣ ಪರಮಾತ್ಮನು ಸಹ ಇದ್ದಾನೆ. ನಿನಗೇನು ಬಲ ಉಂಟು ಅಂತ ಹೇಳ್ತಾ ಇದೆಯಲ್ಲ, ಇನ್ನು ಮನುಷ್ಯನೇನು ಹುಟ್ಟಿದವನಿಗೆ ಇನ್ನು ಯಾವ ಬಲ ಬೇಕಾ? ಇಷ್ಟು ಹೇಳಬೇಕು ಅಂತ ನಾನು ಸಾಧನಿಸ್ತಾ ಇದೆ. ಯಾಕಂದ್ರೆ ದೇವರನ್ನು ಸಹ ಹೀಯಾಳಿಸಿದಾಗ ಆಯಿತು. ಅದಕ್ಕಾಗಿ ಅವನು ಭಕ್ತವಾಗಿರುವಂತಹ ನಾನು ನನಗೆ ತಡೆದುಕೊಳ್ಳುವಂತಹ ಶಕ್ತಿ ಇಲ್ಲದೆ ನಿನ್ನನ್ನು ತಡೆದು ನಾನು ಮಾತಾಡಬೇಕಂತ ಹೇಳಿದ್ದೇನೆ. ಅಷ್ಟೇ ದಿನ ಮತ್ತೇನಲ್ಲ. ಅದು ಅಲ್ಲದೆ ಈ ಭೀಮನ ನಾವು 4 ಜನವನ್ನು ಬಿಟ್ಟು ಮೊದಲೇ ಹೇಳಿದ್ದೇನೆ, ನಾವು ಯುದ್ಧದಲ್ಲಿ ಒಬ್ಬರು ಸಮರ್ಥರ ಅಂದ್ರೆ ಸಮರ್ಥರೇ ವಿನಃ ಅಸಮರ್ಥರಲ್ಲ ಎನ್ನುವುದಾಗಿದೆ. ನೇರವಾಗಿ ಎಲ್ಲವರನ್ನು ಬಿಟ್ಟು ನಮ್ಮ ಭೀಮಸೇನನ್ನೇ ಆಯ್ಕೆ ಮಾಡಿದೆಯಲ್ಲ, ಅದಕ್ಕೊಂದು ಕಾರಣ ಬೇಕಲ್ಲ. ಯಾಕೆ ಆಯ್ಕೆ ಮಾಡಿ ಕಾಲ ಅವಕಾಶ ಇಲ್ಲದೆ ಮತ್ತನ್ನೆಲ್ಲ ಆಡಿದರೆ ಈ ಕೌರವ ಕಾಲ ಅವಕಾಶ ಕಳ್ಕೊಳ್ಳದೆ ಮಾತಾಡೋಣ. ಯಾಕೆ ಗೊತ್ತುಂಟು? ಯಾಕೋ ಇತಿ ವಿಧಂ ಅಥಾ ಧರ್ಮಂ. ಆಡಿದ ಮಾತು ಯಾರು ಉಳಿಸಿಕೊಳ್ಳಬೇಕು? ಸಭೆಯಲ್ಲಿ ಆಡಿದ್ದಾನೆ, ಹೆಂಡತಿಗೆ ವಿಶ್ವಾಸವನ್ನು ಕೊಂದು ಗುಡಿಯನ್ನು ಕಟ್ಟುತ್ತೇನೆ, ಕೌರವನ ತೊರೆಯನ್ನು ಮುರಿದು ನಿನಗೊಂದು ಸ್ಥಾನಮಾನವನ್ನು ಕೊಡ್ತೀನಿ ಹೇಳಿದ್ದಾನೆ. ಗಂಡದ ಹೆಂಡತಿ ಅಲ್ಲ, ಅವನು ಜೀವಂತವಾಗಿದ್ದಾನೆ. ಯುದ್ಧ ಮಾಡಿದ್ರೆ ಅವನು ಅಂತ ಮಾಡಬೇಕು. ನೀವೆಲ್ಲ ಯುದ್ಧ ಸಮರ್ಥರಲ್ಲ, ನೀವು ಪ್ರತಿಜ್ಞೆ ಮಾಡಿಲ್ಲ. ರಾಜವಂಶದ ಪ್ರತಿಜ್ಞೆ ಏನದು? ಯಾರು ಯಾವ ಮಾತನ್ನು ಆಡ್ತಾನೆ ಉಳಿಸಿಕೊಳ್ಳಬೇಕು. ಮಾತೆಯ ಪ್ರಧಾನ ಹರಿಶಮನೆತನದ ಮಾತು ಬಾಳಿಗೆ ಒಂದು ಕೊನೆಯಂತೆ, ಹರ್ಷನಿಗೆ ಒಂದು ಮಾತಂತೆ ಹಿಡಿದಾನೆ. ಆಗಿರುವಾಗ ಹೆಂಡತಿ ಎದುರು ಹೇಳ್ತಾರೆ ರಾಜಸಭೆಯಲ್ಲಿ. ಆಗಿದ್ದಾಗ ನಾವು ಉಳಿವಿನ ಪ್ರಶ್ನೆ, ಸಾಯಿದಾದ್ರೂ ಹೆಂಡತಿ ಸಾಯ್ಬೇಕು, ಇಲ್ಲ ಮನೆತನ ಸಾಯ್ಬೇಕು, ಗುಡಿ ಕಟ್ಟಬಾರ್ದು. ಆ ಪ್ರತಿಜ್ಞೆ ನೀನು 5 ಮಂದಿ ಸಮರ್ಥರು ಇರಬಹುದು. ಎಲ್ಲವೂ ಆದಂಥ ಕಾಲಾವಕಾಶಕ್ಕೆ ಸಂಬಂಧಪಟ್ಟವರೇ ಅಲ್ಲದೆ ಈ ಕೌರವರ ಮಹಾನ್ ವೀರ ಕನಕ ನನ್ನವರ ಬಲವೇನು ಹೇಳಿದಲ್ಲ. ನಾವೆಲ್ಲ ಬಲವೀರ ಒಂದು ಪುತ್ರರಾಯ ಪುತ್ರ ಕೊಡ ನಾನು ಹೊರಗಿದ್ದಾಗ ಅರಣ್ಯ ಇರುವಂತಹ ವಾನಗಳು ಇರ್ತಾವೆ ಮರದ ಮೇಲೆ. ಕೆಳಗಿರುವಂತಹ ನಾಯಿಗಳು ಆ ಕೊಟ್ಟಿಗೆ ಹೇಳ್ತಿರಂತೆ, ಯಾಕೆ ಕುಟ್ಟಿ ಮಂಗ ನ್ಯಾವಾರ ಹಟ್ಟಿ ಅಂತಂತೆ. ನೀವು ಹಾಗೆ ಮಾಡ್ರಿ, ಚೇತಿರೂಪ ತನ್ನಿ ಬರ ಬರ ಕರೆದ್ರಿ. ಯಾರ ಹಾಕೋದು ನಾ ಬರೇ